ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ರಾಜ್ಯದಲ್ಲಿ ಉಂಟಾಗಿರುವಂತಹ ಗ್ಯಾಸ್ ಸಿಲಿಂಡರ್ ಅಭಾವಕ್ಕೆ ಸಂಬಂಧಪಟ್ಟಂತೆ ಸಚಿವ ಮುನಿಯಪ್ಪ ಅವರು ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ. ನೋಡಿ, ಯಾವುದೇ ಕಾರಣಕ್ಕೂ ಕೂಡ ಗೃಹ ಬಳಕೆಯ ಸಿಲಿಂಡರ್ ಅನ್ನ ಕೊಡೋದಕ್ಕೆ ಸತಾಯಿಸಬಾರದು, ಜನ ಕ್ಯೂ ನಿಲ್ಲುವಂತಹ ರೀತಿ ಮಾಡಬಾರದು. ಹೀಗಂತ ಆಹಾರ ಮತ್ತು ನಾಗರಿಕ ಸಚಿವ KH ಮುನಿಯಪ್ಪ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಗ್ಯಾಸ್ ಕೊರತೆ ನಿವಾರಣೆಗೆ ಸರ್ಕಾರ ಅಂತೂ ಇಂತೂ ಹೆಜ್ಜೆ ಇಡೋದಕ್ಕೆ ಮುಂದಾಗ್ತಾ ಇದೆ. ಗ್ಯಾಸ್ ಬುಕ್ ಮಾಡಿದ 26 ದಿನಗಳಲ್ಲಿ ಗ್ಯಾಸ್ ಕೊಡೋದಕ್ಕೆ ಆದೇಶವನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಗೃಹ ಬಳಕೆ ಸಿಲಿಂಡರ್ ಅನ್ನ ಕೊಡೋದಕ್ಕೆ ಸತಾಯಿಸಬಾರದು, ವೇಟ್ ಮಾಡಬಾರದು ಅಂತ ಹೇಳಿ ಸರ್ಕಾರದ ಭಾಗವಾಗಿರುವಂತಹ ಆಹಾರ ಸಚಿವ KH ಮುನಿಯಪ್ಪ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಬಟ್ ಕೇವಲ ಸೂಚನೆಯನ್ನು ಕೊಟ್ಟರೆ ಸಾಕಾಗೋದಿಲ್ಲ, ಇದರ ಜೊತೆಗೆ ಏನು ಕ್ರಮಗಳನ್ನು ಕೈಗೊಳ್ತಾರೆ ಅನ್ನೋದನ್ನ ಹೇಳಬೇಕಾಗತ್ತೆ. ಪ್ರತಿ ಗ್ಯಾಸ್ ಸ್ಟಾಕ್ ಎಷ್ಟು ಬರ್ತಾ ಇದೆ ಏಜೆನ್ಸಿಯಿಂದ, ಆಮೇಲೆ ಎಷ್ಟು ವಿಲೇವಾರಿ ಆಗ್ತಿದೆ, ಅದನ್ನೆಲ್ಲ ಹೇಳ್ತಾರಾ ನೋಡೋಣ. 3 ಸಾರಿ ಹೇಳಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು 2 ಪತ್ರ ಬರೆದಿದ್ದಾರೆ. ನಿನ್ನೆ ಚೀಫ್ ಸೆಕ್ರೆಟರಿ ಅವರು ಪತ್ರ ಬರೆದಿದ್ದಾರೆ. ಇದಕ್ಕೆ ಪರಿಹಾರ ಕಂಡುಹಿಡಿಯಬೇಕಾಗಿರೋದು ಕೇಂದ್ರ ಸರ್ಕಾರ. ಎಲ್ಲೋ ಒಂದು ಕಡೆ ಸಾಮಾನ್ಯ ಜನರಿಗೆ ನ್ಯಾಯ ಕೊಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ನನ್ನ ಭಾವನೆ. ಆದ್ದರಿಂದ ತಕ್ಷಣ ಕ್ರಮ ತಗೊಂಡು ಏನು LPG ಅವರು ಇದು ಮಾಡ್ತಾಯಿದ್ದಾರೆ, ಇದಕ್ಕೆ ಸ್ವಲ್ಪ ಮಟ್ಟಿಗೆ ಅವ್ರಿಗೂ ಒಂದು ದೊಡ್ಡ ಆರ್ಗನೈಜೇಷನ್ ಇರೋದರಿಂದ ಸ್ವಲ್ಪ ಅವರು ಅನುಕೂಲ ಮಾಡಿದರೆ ಇವರು ಕೂಡ, ಯಾಕಂದರೆ ಅವರ ಜೀವನ ಅದರ ಮೇಲೆ ಅವಲಂಬಿಸಿದೆ. ಅವರ ಬದುಕು ಸಾಯಂಕಾಲವರೆಗೂ ಕೆಲಸ ಮಾಡಬೇಕು, ಮತ್ತೆ ಊಟ ಮಾಡಬೇಕು, ಅದರಿಂದ ಬಂದ ಹಣದಲ್ಲಿ ಅವರು ಜೀವನ ಮಾಡಬೇಕು. ಅದರಿಂದ ನ್ಯಾಚುರಲ್ಲಾಗಿ ಅವ್ರ ಕಷ್ಟ ಬಂದಿದೆ. ಇದರ ಕಡೆ ತಕ್ಷಣ ಪ್ರಯಾರಿಟಿಯಲ್ಲಿ ಜವಾಬ್ದಾರಿ ತಗೋಬೇಕು ಅಂತ ಕೇಂದ್ರ ಸರ್ಕಾರನೂ ಒತ್ತಾಯ ಮಾಡ್ತಾರೆ. ಸರ್, ಈಗ ಆಟೋದವರು ಕೂಡ ತಾವು ಹೇಳಿದಂತೆ ಹೇಳ್ತಾ ಇರ್ತಕ್ಕಂಥದ್ದು ಬೇಡಿಕೆ ಕೂಡ ಇದೆ. ಸೊ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ ಸಿಕ್ಕಿದ್ರೆ ನಾವು ನಮ್ಮ ಹೊಟ್ಟೆಪಾಡು ನಾವು ಆಟೋ ಓಡಿಸ್ತಿದ್ದು ದುಡಿತಾ ಇದ್ದು. ಸೊ ಈಗ ನಮ್ಗೆ ಯಾವುದೇ ರೀತಿಯಾದಂಥ ಆರ್ಥಿಕ ಮೂಲಗಳಿಲ್ಲ. ಸರ್ಕಾರದಿಂದ ಪರಿಹಾರ ಕೊಡ್ಬೋದಾ ಅನ್ನೋದು ಏನಾದರೂ ಸರ್ಕಾರದಿಂದ ಪರಿಹಾರ ಏನಾದರೂ? ಅದಕ್ಕೆ ನಾನೀಗ ಕೇಂದ್ರ ಸರ್ಕಾರ ಇದರ ಜವಾಬ್ದಾರಿ ಇರೋದ್ರಿಂದ ಅವ್ರಿಗೆ ಈಗಾಗಲೇ ಚೀಫ್ ಸೆಕ್ರೆಟರಿ ಪತ್ರ ಬರೀತಾ ಇದ್ದಾರೆ, ಬರೆದಿದ್ದಾರೆ. 8ನೇ ತಾರೀಕು ಮನವಿ ಕೊಟ್ಟಿದ್ದೀರಿ. ಈಗ ಪೆಟ್ರೋಲಿಯಂ ಶಾರ್ಟೇಜ್ ಬಗ್ಗೆ ಮಾತ್ರ ಮನವಿ ಕೊಟ್ಟಿದ್ದಾರೆ, ಫೀಡ್ಬ್ಯಾಕ್ ಕೊಟ್ಟಿದ್ದಾರಾ? ಕೇಂದ್ರದಿಂದ ಫೀಡ್ಬ್ಯಾಕ್ ಬಂದಿದೆ ವಿಚಾರವಾಗಿ? ಇಲ್ಲಿವರೆಗೂ ಉತ್ತರ ಬಂದಿಲ್ಲ. ಬಟ್ ಇನ್ ಟರ್ನ್ ಈ ಕಮರ್ಷಿಯಲ್ ಇದನ್ನು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಅವರು ಪತ್ರ ಮುಖ್ಯಮಂತ್ರಿಗಳು ಬರೆದಿದ್ದಾರೆ, ನಾನು ಬರೆದಿದ್ದೀನಿ. 6ನೇ ತಾರೀಕು ಚೀಫ್ ಸೆಕ್ರೆಟರಿ ಬರೆದಿದ್ದಾರೆ. ಇಟ್ ಈಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ವಾಟ್ ಈಸ್ ದಿ ಪ್ರಾಬ್ಲಮ್ ಹಿಯರ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ನಾವು ಸುಮ್ಮನೆ ಕುಂತಿಲ್ಲ, ಆದರೆ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರ. ಸರ್, ರಾಜ್ಯ ಸರ್ಕಾರ ಜವಾಬ್ದಾರಿ ಅಂದರೆ ಕೇವಲ ಈ ಸಭೆ ಮಾಡಿ ಸಾರ್ಟ್ ಔಟ್ ಮಾಡೋದು ಅಷ್ಟೇ ಅಲ್ಲ, ಅಥವಾ ಬೇರೆ ಏನಾದರೂ ತಗೊಳ್ಳೋಕೆ ಅವಕಾಶ ಇಲ್ವಾ ಸರ್? ಆಹಾರ ಸಚಿವ KH ಮುನಿಯಪ್ಪ ಅವರು ಸಮಸ್ಯೆನ ಬಗೆಹರಿಸುವಂತಹ ಭರವಸೆ ಕೊಡ್ತಾ ಇದ್ರ ಜೊತೆಗೆ ಗೃಹ ಬಳಕೆ ಸಿಲಿಂಡರ್ಗೆ ಯಾರು ಸುಮ್ಮನೆ ಕಳ್ಳಾಟ ಮಾಡಬೇಡಿ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಚಿವರು ಮೌಖಿಕವಾಗಿ ಏನೋ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬಟ್ ಮೌಖಿಕವಾಗಿ ಮಾತ್ರ ಮಾಹಿತಿ ಸಾಕಾಗಲ್ಲ. ಆಟೋ ಗ್ಯಾಸ್ ಸಮಸ್ಯೆಗೆ ಕೇಂದ್ರನೇ ಕಾರಣ ಅನ್ನುವಂತಹ ಆರೋಪವನ್ನು ಕೂಡ ಇದೇ ವೇಳೆ ಮುನಿಯಪ್ಪ ಅವರು ಮಾಡಿದ್ರು. ಅವರು ಪ್ರಯಾರಿಟಿಯನ್ನು ಕಡಿಮೆ ಮಾಡಿ ಕಳಿಸ್ತಾ ಇದ್ದಾರೆ. ಇದು ನಮ್ಮ ಪ್ರಾಬ್ಲಮ್ ಅಲ್ಲ ಅನ್ನೋದನ್ನ ಕೇಂದ್ರದ ಕಡೆಗೆ ಮತ್ತೆ ಬೊಟ್ಟು ಮಾಡ್ತಿದ್ದಾರೆ. ರಾಜ್ಯದಿಂದ ಪತ್ರ ಬರೆದ್ರೂ ಕೂಡ ಕೇಂದ್ರ ಸರ್ಕಾರ ಈ ಹಂತದಲ್ಲಿ ಸ್ಪಂದಿಸ್ತಾ ಇಲ್ಲ. ರಾಜ್ಯದಲ್ಲಿ ಗ್ಯಾಸ್ ಆಧಾರಿತ 3 ಲಕ್ಷ ಆಟೋಗಳಿದ್ದಾವೆ. 1.5 ಲಕ್ಷ ಆಟೋಗಳು ಬೆಂಗಳೂರಿನಲ್ಲೇ ಇದೆ ಅನ್ನೋದನ್ನ ಲೆಕ್ಕಾಚಾರದ ಪ್ರಕಾರ ಮಾಹಿತಿಯನ್ನು ಹಂಚಿಕೊಂಡು ಸಾಯಂಕಾಲ ಸಾಧ್ಯವಾದರೆ ಆ ಪ್ರೈವೇಟ್ನವ್ರು ಕರೆಸಿ ಯಾವಾಗ ಮಾಡ್ತೀರಿ, ಏನು ನೀವು ಎಲ್ಲಿಂದ, ನಿಮ್ಮ ಇಂಪೋರ್ಟ್ ಏನು, ನಿಮ್ಮ ಸ್ಟೇಟಸ್ ಏನು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮೀಟಿಂಗ್ ಮಾಡಬೇಕಂತ ಯೋಚನೆ ಮಾಡಿದ್ದೀನಿ. ಪ್ರೈವೇಟ್ನವರು ಅದನ್ನು ಒಂದು ಕಡೆ ನೋಡ್ತೀನಿ. ಅವ್ರು ಮಾಡೋದೇ ಇಲ್ಲಾಂದರೆ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ತಿಳಿಸಿದ್ದೀವಿ ನಾವು. ಪ್ರೈವೇಟ್ನವ್ರು ಮಾಡಿದಾಗ ಇಟ್ ಈಸ್ ದ ಆಬ್ಲಿಗೇಷನ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಸಾರ್ವಜನಿಕರ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಜವಾಬ್ದಾರಿ ತಗೊಂಡು ಮಾಡಬೇಕಾಗ್ತದೆ. ದಟ್ ಈಸ್ ದೇರ್ ಡ್ಯೂಟಿ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೆಲವು ಕಂಪನಿಗಳು
ಸಪ್ಲೈ ಇಲ್ಲ ಅಂತ ನಿಲ್ಲಿಸ್ತಾರೆ, ಕೆಲವು ಕಂಪ್ನಿಗಳಿಗೆ ಸಪ್ಲೈ ಇರಲ್ಲ, ಕೆಲವು ರೇಟ್ ಜಾಸ್ತಿ ಮಾಡೋಕ್ಕೆ ಹೋಗ್ತಾರೆ. ಇವೆಲ್ಲ ಮಾಡೋದನ್ನು ಕಡಿವಾಣ ಹಾಕಬೇಕಾದ್ದು ಕೇಂದ್ರ ಸರ್ಕಾರ. ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡಬೇಕು. ಪ್ರೈವೇಟ್ ಕಂಪ್ನೀಸ್ ನಿಲ್ಲಿಸಿರೋದ್ರಿಂದ ಈಗ 60% LPG ಆಟೋ LPG ಉಪಯೋಗಿಸ್ತಾ ಮಾಡ್ತಾ ಇರೋದು ಪ್ರೈವೇಟ್ ಕಂಪ್ನಿಗಳು. ಕೇಂದ್ರ ಸರ್ಕಾರ ವ್ಯಾಪ್ತಿಯಲ್ಲಿ ಬರೋವು 30-35, 65 ಕೂಡ ಅವ್ರದ್ದೇ ಇದೆ. ಆ 65 ಹಾಹಾಕಾರ ಆದಾಗ, ಅದು ಕ್ಲೋಸ್ ಆದಾಗ ಅವತ್ರ ಎಲ್ಲ ಇಲ್ಲಿ ಬರ್ತದೆ, ಇಲ್ಲಿ ಕೊಡೋಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ನಾನು ಹೇಳೋದು, ಸರ್ಕಾರ ಇದರಲ್ಲಿ ತಕ್ಷಣ ಮಧ್ಯಪ್ರವೇಶಿ ಪರಿಹಾರ ಕಂಡುಹಿಡಿಯಬೇಕು. ಈಗಾಗಲೇ ನಾವು 2-3 ಸಾರಿ ಹೇಳಿದ್ದೀನಿ, ಮಾನ್ಯ ಮುಖ್ಯಮಂತ್ರಿಗಳು 2 ಪತ್ರ ಬರೆದಿದ್ದಾರೆ. ಕೇಂದ್ರ ಸರ್ಕಾರನೇ ಕರೆಕ್ಟಾಗಿ ಸರಬರಾಜು ಆಗ್ತಿದೆಯಾ ಇಲ್ವಾ ಅನ್ನೋದನ್ನು ನೋಡಬೇಕಾಗತ್ತೆ. ಅವ್ರದ್ದು ಜವಾಬ್ದಾರಿ ನಮ್ದಲ್ಲ ಅಂತ ಜವಾಬ್ದಾರಿಯಿಂದ ನುಣುಚಿಕೊಳ್ಳೋ ಕೆಲಸವನ್ನು ಕೂಡ ಆಹಾರ ಸಚಿವ KH ಮುನಿಯಪ್ಪ ಅವರು ಇವಾಗ ಮಾಡಿದ್ರು. ನೋಡಿ, ಕೇಂದ್ರದಿಂದ ಸಪ್ಲೈ ಸ್ಟಾಕ್ಸು ಎಲ್ಲ ಬರಬೇಕು ಕರೆಕ್ಟು, ಬಟ್ ಸ್ಥಳೀಯವಾಗಿ ಸ್ಟಾಕ್ ಸಪ್ಲೈ ಹಂಚಿಕೆ ಆಗ್ತಿದೆಯಾ ಇಲ್ವಾ ಅಂತ ನೋಡುವಂತಹ ಅಧಿಕಾರ ಇರೋದು ರಾಜ್ಯದ ಅಧಿಕಾರಿಗಳಿಗೆ. ಅದು ಹೇಗೆ ಸಚಿವರು ಇಲ್ಲಿ ಕೇಂದ್ರದವರೇ ಬರಬೇಕು, ಇಲ್ಲೂ ಕೂಡ ಅದನ್ನು ಮಾನಿಟ್ರು ಅವರೇ ಮಾಡಬೇಕು, ನಮಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಗೊತ್ತಿಲ್ಲ. ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂತಹ ಕೆಲಸವನ್ನು ಬಹಳ ಸ್ಪಷ್ಟವಾಗಿ KH ಮುನಿಯಪ್ಪ ಅವರು ಮಾಡ್ತಿದ್ದಾರೆ. ಮತ್ತು ಜನರಿಗೆ ಹೇಳ್ತಿದ್ದಾರೆ ಕ್ಯೂ ಅಲ್ಲಿ ನಿಲ್ಲಬೇಡಿ ಅಂತ. ಮತ್ತು ಬುಕ್ ಮಾಡಿದ ಗ್ಯಾಸ್ ಆನ್ ಟೈಮಿಗೆ ಮನೆಗೆ ಬರಲಿಲ್ಲ ಅಂದರೆ ಕ್ಯೂ ಅಲ್ಲಿ ನಿಲ್ಲದೆ ಬೇರೆ ಇನ್ನೇನು ಆಪ್ಷನ್ ಇದೆ? ಸಮಸ್ಯೆ ಸೃಷ್ಟಿಯಾದಾಗ ಸರಿಪಡಿಸುವಂತಹ, ನಿಯಂತ್ರಿಸುವಂತಹ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೂ ಕೂಡ ಇದೆ. ಬಟ್ ಸಚಿವರು ಜಾರ್ಕೊಳ್ತಾ ಇದ್ದಾರೆ.